ಮಾಡಿದ್ದೀನಿ? ನೀನು ನಿನ್ನ ಅತಿಯಾಗಿ ಪ್ರೀತಿಸೋ ತಾಯಿಯನ್ನು ನೋಡಿ ಹೆದರುವಂತೆ ಮಾಡಿದ್ದೀನಲ್ಲ ನಾನು. ಯಾಕೆ ಭಯ? ಬಿರುಗಾಳಿ. ಹೌದು, ನನಗೂ ಈ ಗಾಳಿನಲ್ಲಿ ಅಪಾಯ ಕಾಣ್ತಿದೆ. ಮತ್ತೆ ನೀನು ಸಹ ಸ್ವಲ್ಪ ಅಪಾಯಕಾರಿನೇ. ಜಾಗ್ರತೆಯಿಂದ ಇರಬೇಕು. ಆದ್ರೆ ನಿನ್ನ ತೊಂದರೆಯಿಂದ ಹೇಗೆ ದೂರ ಇಡಬೇಕು ಅಂತ ನನಗೆ ಗೊತ್ತು. ಈಗ ಇದು ದೊಡ್ಡದಾಗಿರ್ಲೇಬೇಕು. ಇದು ಹೇಗೆ ಸಾಧ್ಯ ಆಗುತ್ತೆ ಅಂತ ನನಗೆ ಗೊತ್ತೇ ಆಗ್ತಿಲ್ಲ ಕೃಷ್ಣ. ಆದ್ರೆ ನನಗೆ ಯಾಕೋ ನೀನ್ ಈ ರೀತಿ ಹಠ ಮಾಡ್ತಿರೋದ್ರಿಂದಾನೇ ನಿನ್ನ ಕಟ್ ಹಾಕ್ಬೇಕು ಅಂತ ಅನ್ನಿಸ್ತಾ ಇದೆ ಕೃಷ್ಣ. ಹಾ, ಹೇಗೆ ಸಾಧ್ಯ ಆಯ್ತು? ಸರಿ, ಕಟ್ಟಿ. ಈಗ ನೀನು ಒಳ್ಳೆ ಹುಡುಗರಂತೆ ಇರು, ಮತ್ತೆ ಅಳ್ಬೇಡ. ನಾನು ಕೆಲ್ಸ ಮುಗಿಸಿ ಬರ್ತೀನಿ. ಅಲ್ಲೇನೋ ದೊಡ್ಡ ವಸ್ತು ಬಿದ್ದಾಗಾಯ್ತು. ಕೃಷ್ಣ, ಕೃಷ್ಣ, ಕೃಷ್ಣ! ಅಲ್ಲಿದೆ ನನ್ನ ಪುಟ್ಟ ದೇವತೆ. ನಿನ್ನ ಮಗು ಕೃಷ್ಣನನ್ನ ಹುಡ್ಕೋದಕ್ಕೆ ನಾವು ಸಹಾಯ ಮಾಡ್ತೀವಿ. ನೀನು ಭೂತನಾನ ಕೊಂದು ಹಾಕಿದಂತ ಕೇಳದೆ ಅವಳು ವಿಷದ ಹಾಲು ಕುಡಿಸಿದ ನಂತರವೂ ಸರಿ, ನಿನಗೇನು ತಂದಿದ್ದೀನಿ ಹಾಲಿಗಿಂತ ಬಹಳ ಒಳ್ಳೆಯದು. ಎಲ್ಲಾದ್ರೂ ಕಾಣಿಸಿದ್ನಾ? ನಾವು ಎಲ್ಲ ಕಡೆ ಹುಡುಕಿದ್ವಿ. ನೋಡಿ ಕೃಷ್ಣ, ಕೃಷ್ಣ! ಇಲ್ಲ, ಇನ್ನು ಶುರುವೇ ಆಗಿಲ್ಲ. ನೀನು ಮೊಟ್ಟೆ ಗೂಡಿನಿಂದ ಬಿದ್ದು ನೆಲದ ಮೇಲೆ ಒಡೆದು ಹೋಗಿರೋದು ನೋಡಿದೀಯಾ? ಈಗ ನಿನಗೆ ಅದು ಹೀಗಿರುತ್ತೆ ಅಂತ ಗೊತ್ತಾಗುತ್ತೆ.
ತಡೆಯಕ್ಕಾಗ್ತಿಲ್ಲ. ಕೃಷ್ಣ ಇದು ಹೇಗ್ ಸಾಧ್ಯ? ನೀನ್ ತುಂಬಾ ಶಕ್ತಿಶಾಲಿ. ನೀನೀಗ ಪಾರಾದೆ ಮುದ್ದು ಕೃಷ್ಣ. ಓ ಕೃಷ್ಣ, ಕೃಷ್ಣ, ನೀನೀಗ ಪಾರಾದೆ ಕೃಷ್ಣ. ಆ ಅಸುರ ಸತ್ತ. ಈಗ ಹೆದ್ರು ಆಗತ್ತೇ ಇಲ್ಲ. ಅವನೀಗ ನಿಂಗೇನು ಮಾಡಕ್ಕಾಗಲ್ಲ. ಓ ಕೃಷ್ಣ, ನೀನು ನಿಜಕ್ಕೂ ಜಗತ್ತಿನ ಮಹಾರಾಜ.